ರಿಯೋ ಕ್ಲಬ್ ಇವತ್ತು ರಿಯೋ ಕ್ಲಬ್ನ ಒಂದು ಸ್ಪೋರ್ಟ್ಸ್ ಇವೆಂಟ್ ಇತ್ತು, ಅದು ಇನಾಗ್ರೇಷನ್ ಮತ್ತೆ ಸಂಜೆ ಒಂದು ಅವರ ಒಂದು ಪ್ರೀತಿ ಸ್ನೇಹ ಹೊಸದಾಗಿ ಲಯನ್ಸ್ ಬಗ್ಗೆ ಹೇಳಿ ಒಟ್ಟು ಅದನ್ನು ಸಂಯೋಜಿಸಿದಾಗ ಲಯನ್ಸ್ ಅಂತ ಬರುತ್ತೆ, ಒಂದು ಒಳಗಾಗಿದೆ. ಹಾಗಾಗಿ ಲಯನ್ಸ್ 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 ಅಂತ ನಾವು ಹೇಳಿದ್ವಿ. ಇದನ್ನ ಸ್ಥಾಪನೆ ಮಾಡಿದವರು ಯಾರಂತ ಹೊಸ ಸದಸ್ಯರಿಗೆ ಬಂದಿರಬೇಕು. ಮೆರ್ವಿನ್ ಜೋನ್ಸ್ ಅಂತಕ್ಕಂಥವರು ಈ ಲಯನ್ಸ್ ಪ್ರಾರಂಭ ಮಾಡಿದ್ರು 1917 ಇಸ್ವಿಯಲ್ಲಿ ಚಿಕಾಗೋ ನಗರ, ಅಮೆರಿಕ ದೇಶದ ಚಿಕಾಗೋ ನಗರದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಇದನ್ನ ಸ್ಥಾಪನೆ ಮಾಡಿದ ಉದ್ದೇಶ ಒಗ್ಗಟ್ಟಿನಿಂದ ಸೇವೆಯನ್ನು ಮಾಡಬೇಕು. ಯಾವುದೇ ಪ್ರತಿಫಲಗಳ ಅಪೇಕ್ಷೆ ಇಲ್ಲ. ಸಮಾಜವನ್ನು ಗುರುತಿಸಿಕೊಳ್ಳುವುದಿಲ್ಲ. ಸಮಾಜ ನಮ್ಮ ಸೇವೆಯನ್ನ, ಮಾನವೀಯತೆ ಉಳ್ಳಂತಹ ಸೇವೆಯನ್ನ, ಈ ರೀತಿಯಾದಂತಹ ಸೇವೆಗಳನ್ನ ಮಾಡಲಿಕ್ಕೋಸ್ಕರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರಾರಂಭ ಆಯಿತು. ಇದು 1917ರಲ್ಲಿ ಪ್ರಾರಂಭ ಆಗುತ್ತೆ. 1920ರಲ್ಲಿ ಕೆನಡಾದಲ್ಲಿ ಅದು ನೆನಪಿದ್ರೆ ಬಹಳ ಒಳ್ಳೆಯದು. ಹಾಗಾಗಿ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಕೇಳಿಸ್ಕೊಂಡು. ನಾನು ಪ್ರತಿ ವರ್ಷದ ಹೇಳಲ್ಲ, ಇನ್ನ ಬೇರೆ ಬೇರೆ ಜವಾಬ್ದಾರಿ ಇದೆ ನನಗೆ. ಒಂದಷ್ಟು ನಿಮ್ಮ ಮನಸ್ಸಿಗೆ ಹೋಗ್ಲಿ ಅಂತ. ಯಾಕಂದ್ರೆ ಆಗ ಐ ಬ್ಯಾಂಕ್ ಹೇಳಿಲ್ಲ ಅಲ್ವಾ? ಆ ಐ ಬ್ಯಾಂಕ್ ಪ್ರಪ್ರಥಮವಾಗಿ ಪ್ರಾರಂಭವಾಗೋದು 1944ರಲ್ಲಿ ಪ್ರಾರಂಭ ಆಗುತ್ತೆ. ಹಾಗೆ 1957 ರಿಲೀಸ್ ಮಾಡ್ತಾರೆ. ಆ ಗ್ಲೋಬಲ್ ಕಾಸಸ್ ಅಂತ ಹೇಳಿದ್ರೆ ನಮ್ಮ ಫೋಕಸ್ ಏರಿಯಾ ಯಾವುದಾದ್ರು ಅಂತ ಒಂದು ವಿಷನ್ ನಾನು ನಿಮ್ಗೆ ಅವಾಗ ಹೇಳಿದ್ರೆ, ಇದು 1925 ಪ್ರಾರಂಭ ಆಯಿತು. ಇದಾದ ನಂತರ ಹಂಗರ್ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ಎನ್ವಿರಾನ್ಮೆಂಟ್ ಬಗ್ಗೆ ಸೇವೆ ಚಟುವಟಿಕೆಗಳನ್ನ ಮಾಡ್ತೀವಿ, ಯೂತ್ಸ್ನ ಅವ್ರಿಗೆ ಎಜುಕೇಷನ್ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಯೂತ್ ಪ್ರೋಗ್ರಾಮ್ ಕೂಡ ಮಾಡ್ತೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹೊಸ ಸದಸ್ಯರಿಗೆ. ಹಾಗೆ ಈಗ ನೀವು ಲಯನ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಮೊದಲನೇದಾಗಿ ನಾನು ನಿಮ್ಮನ್ನ ಈ ದಿನ ಪಿಟೂರು ಲಯನ್ಸ್ ಮನಸ್ಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಈ ಸಂಹಿತೆಯನ್ನು ಪಾಲಿಸುತ್ತೇನೆ. ಕ್ಲಬ್ಬಿನ ಎಲ್ಲ ಸಭೆಗಳಲ್ಲೂ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಸರಿಯಾಗಿ ನಿರ್ವಹಿಸುತ್ತೇನೆ. ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ನನ್ನ ಬಾರಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್, ನನ್ನ ಜಿಲ್ಲೆ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ನಾನು ಬದ್ಧನಾಗಿರುವುದೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಹೊಸದಾಗಿ ನಾವು ಲಯನ್ಸ್ ಕೊಡಬೇಕಾದ್ರೆ ಒಂದು ಪ್ರತಿಜ್ಞೆಯನ್ನು ಮಾಡಿ ನಾವು ಕೊಡಬೇಕಾದ ಒಂದು ಪದ್ಧತಿ. ಹಾಗಾಗಿ ನಾವು ಇಲ್ಲಿ ಹೊಳೆಯುವಂತ ನಕ್ಷತ್ರಗಳು ಎಲ್ಲ ಇದಲ್ಲ. ಹಾಗಾಗಿ ಎಲ್ಲರೂ
ಓಕೆ ಸರ್, ಥ್ಯಾಂಕ್ ಯು. ಈಗ ಮೋಹನ್ ಸರ್ ಅವರು